ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಬಂದೆ. ಅಲ್ಲಿಂದ ಬಂದ ತಕ್ಷಣ ಮನೆಗೆ ಹೋಗಿದ್ವಿ. ಅಲ್ಲಿ ನಮ್ಮ ಮನೆಗೆ ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಎದ್ದೆ. ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಮಾಡೋದು ಅಂತ ಯೋಚನೆ ಹೊಡಿತಿಲ್ಲ, ಏನು ಮಾಡಬೇಕು ಅಂತ. ಸುಮ್ಮನೆ ಆಗಿ ಒಂದು ವ್ಲಾಗ್ಸ್ ಮಾಡೋಣ ಅಂತ ಇದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು, ನೀವೆಲ್ಲರೂ ಹೀಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಓಕೆ, ಮಾರ್ನಿಂಗ್ ಎದ್ದ ತಕ್ಷಣ ನಾನು ಇದನ್ನೇ ಫಸ್ಟ್ ಮಾಡೋದು ಕೆಲಸನ. ನನಗೆ ತುಂಬ ಇಷ್ಟ. ಅರಿಶಿನ ಹಚ್ಬಿಟ್ಟು ಕುಂಕುಮ, ಆಮೇಲೆ ಅರಿಶಿನ, ಆಮೇಲೆ ರಂಗೋಲಿ ಹಾಕ್ಬಿಟ್ಟು ಲಾಸ್ಟಿಗೆ ಪೂಜೆ ಮಾಡಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಮಾಡ್ತೀವಲ್ವ, ನಂಗೆ ಅದು ತುಂಬ ಇಷ್ಟ. ನಮ್ಮ ಹಳ್ಳಿ ಸೈಡಲ್ಲಿ ಜೀರಿಗೆ ಮೆಣಸು ಅಂತ ಇದೆ, ತುಂಬಾ ಚೆನ್ನಾಗಿರುತ್ತೆ ಅದು. ನಾವು ಪಲ್ಯದಕ್ಕೆ, ಸಾಂಬಾರಿಗೆ ಎಲ್ಲದಕ್ಕೂ ಹಾಕ್ತೀವಿ. ನಮ್ಮದು ರುಚಿ ಇರುತ್ತೆ. ಹಸಿಮೆಣಸಿಗಿಂತ ಹೋಲಿಸಿದ್ರೆ ನಮಗೆ ಜೀರಿಗೆ ಮೆಣಸು ಎಷ್ಟು ಬೆಟರ್ ಅನಿಸುತ್ತೆ. ನಮಗೆ ತುಂಬಾ ಹಿಡಿಸುತ್ತೆ ನನಗೆ ಜೀರಿಗೆ ಮೆಣಸು. ಮತ್ತು ಅದು ತಂಪು ಸಹ ಅಂತ ಕೆಲವರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಅದು. ಹಾಗೆ ಇದನ್ನು ಏನಕ್ಕೆ ತೊಗೊಂಡು ಹೋಗ್ತಿದ್ದೀನಿ, ಕೆಸಿನ ಸೊಪ್ಪು ಸಾಂಬಾರಿಗೆ ಇದು ಬೇಕೇ ಬೇಕು. ಇದು ಹಾಕಿಲ್ಲ ಚೆನ್ನಾಗಿ ಆಗೋದಿಲ್ಲ, ಮತ್ತು ಅದು ಸಾಂಬಾರಿಗೆಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಅದಕ್ಕಾಗಿ ಇದನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನೀವು ಎಲ್ಲರೂ ನಿಮ್ಮ ಕಡೆ ಇದ್ದರೆ ಇದನ್ನೇ ಬಳಸಿ ಅಂತ ಹೇಳ್ತಿದ್ದೀನಿ ಸ್ನೇಹ, ಅಥವಾ ಹಸಿಮೆಣಸು. ನಾನು ಒಂದ್ಸಲ ಹೋಗಿ ಕೊಟ್ಟೆ ಜೀರಿಗೆ ಮೆಣಸು, ಅದು ಸಾಕಾಗಲಿಲ್ಲ ನೀವು ತಂದಿರೋದು ಅಂತ ಮತ್ತೆ ಹೇಳಿದ್ರು. ಮತ್ತೆ ಕಳಿಸಿದ್ರು ಜೀರಿಗೆ ಮೆಣಸು ತೊಗೊಬಾ ಅಂತ ಹೇಳ್ಬಿಟ್ಟು. ಅದು ಸ್ವಲ್ಪನೇ ತೊಗೊಂಡು ಹೋಗ್ತಿದ್ದೆ, ಸಾಕಾಗಲಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಮತ್ತೆ ನನ್ನ ಕಳಿಸಿದ್ದಾರೆ, ಮತ್ತೆ ತೊಗೊಬಾ ಹೋಗು ಅಂತ ಹೇಳ್ಬಿಟ್ಟು. ಅದಕ್ಕೆ ತೊಗೊಬರ್ತಾ ಇದ್ರಿ. ನಾನು ಇಲ್ಲಿ ಕ್ಯಾಮರಾ ಇಟ್ಕೊಂಡು ನೋಡ್ತೀನಿ, ನಮ್ಮ ನಾಯಿ ನಮ್ಮ ಹಿಂದಕ್ಕೆ ಬರುತ್ತೆ. ಆಗಲೇ ಕರೆದ ತಕ್ಷಣ ಬಂದಿರಲಿಲ್ಲ, ಇವಾಗ ನೋಡಿದ್ರೆ ಅಲ್ಲಿ ನಿಂತ್ಕೊಂಡಿದೆ, ಮತ್ತೆ ವಾಪಸ್ ಹೋಗುತ್ತದು. ಈ ನಾಯಿಗಿಂತ ನನಗೆ ಹಸುನೇ ಫ್ರೆಂಡ್ಲಿ ಅಂತ ಅನಿಸುತ್ತೆ ಅಷ್ಟೇ. ಮತ್ತೆ ಜೀರಿಗೆ ಮೆಣಸು ಕೊಯ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಇದೆ, ತುಂಬ ಕಡೆ ಇದೆ. ನಮ್ಮ ಹಳ್ಳಿ ಕಡೆ ಸೈಡಲ್ಲಿ ಎಲ್ಲಿ ಬೇಕಾದ್ರೂ ಇದೆ ಇದು. ನಾವು ತುಂಬ ಚೆನ್ನಾಗಿರುತ್ತೆ. ಒಣಸಿಟ್ಕೊಂಡು ಆಮೇಲೆ ಪುಡಿ ಮಾಡ್ಕೊಂಡು ಇಟ್ಕೊತೀವಿ. ಪಲ್ಯಕ್ಕೆಲ್ಲ ರುಚಿ ಆಗುತ್ತೆ ಇದು ಜೀರಿಗೆ ಮೆಣಸಿಂದ. ನನಗಂತೂ ತುಂಬಾ ಇಷ್ಟ. ನಾನು ಅದನ್ನು ಜಾಸ್ತಿ ಇದನ್ನೇ ಹಾಕೋದು. ನಮ್ಮ ಈ ಅಡುಗೆ ಮನೆ ತುಂಬ ಮೆಸ್ಸಿ ಆಗಿದೆ. ಯಾರು ತಪ್ಪು ತಿಳ್ಕೊಬೇಡಿ, ಏನು ಕ್ಲೀನಾಗಿ ಇಟ್ಕೊಂಡಿಲ್ಲ ಹಾಗೆ ಹೀಗೆ ಅಂತ. ಇದು ಹಳ್ಳಿ ಮನೆಯಲ್ವ, ಏನು ತೊಂದರೆ ಏನಿಲ್ಲ ಅಂತ. ಅದು ಕ್ಲೀನಾಗಿ ಇಟ್ಕೊಂಡಿರ್ತೀವಿ. ಅದು ಸೌದೆ ಎಲ್ಲ ಇಟ್ಕೊಳ್ಳೋಕೆ ಜಾಗ ಇಲ್ವಲ್ಲ, ಸೊ ಅಲ್ಲೇ ಇಟ್ಟಿರ್ತೀವಿ. ನಾವು ಯಾಕೆ ಏನು ಮಾಡ್ತಿದ್ವಿ ಅಂದರೆ ಅನ್ನ ಮಾಡ್ತಾಯಿದ್ವಿ ಒಲೆಯಲ್ಲಿ. ಇದು ಶೃಂಗೇರಿ ಒಲೆ ಅಂತಲೇ ಕರೀತಾರೆ, ಬೇರೆ ಇನ್ನೇನೋ ಥರ ಕರೀತಾರೆ. ನಮಗೆ ಇದೇ ಚೆನ್ನಾಗಿದೆ ಶೃಂಗೇರಿ ಒಲೆ. ನಮ್ಮ ಕಡೆ ಬೇರೆ ನಮ್ಮ ತವಮನೆ ಕಡೆ ಎಲ್ಲ ಈ ಥರ ಇಲ್ಲ. ನನಗೆ ತುಂಬ ಇಷ್ಟ ಆಯಿತು ನನಗಿದು. ಇದರಲ್ಲೇ ಅನ್ನ ಮಾಡ್ತಾಯಿದ್ದೀನಿ. ಸೊ ಅನ್ನ ಆಯಿತು ಅಂತಲ್ವ, ಸೊ ಎತ್ತಿಡ್ತಾ ಇದ್ದೀನಿ. ಇದು ಚೆನ್ನಾಗಿದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಈ ಸಿಸ್ಟಮ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ನನ್ನಲ್ವ ಸ್ವಲ್ಪ ಚಳಿ ಇತ್ತು, ಮಳೆನೂ ಇತ್ತು, ಸಿಕ್ಕಾಪಟ್ಟೆ ಮಳೆ ಹೋಯ್ತಾನೆ ಇತ್ತು, ಕಂಟಿನ್ಯೂಸ್ ಬರ್ತಾನೆ ಇತ್ತು ಮಳೆ. ಸೊ ಅದಕ್ಕಾಗಿ ಸ್ವೆಟರ್ ಹಾಕ್ಕೊಂಡಿದ್ದೀನಿ.
ತುಂಬಾ ಮಳೆ ಇದೆ. ಬೆಂಗಳೂರು ಆದ ತುಂಬ ಶೆಕೆ ಅನಿಸುತ್ತೆ, ಇಲ್ಲಾದ ತುಂಬ ಮಳೆ ಅನಿಸುತ್ತೆ. ಸೊ ಈ ಚಳಿಲಂತೂ ಬಿಸಿ ಬಿಸಿ ಚಹಾ ಕುಡಿಯೋದಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಬಿಸಿ ಇರೋ ಬೋಂಡ ಬಜ್ಜಿ ಈ ಥರ ತಿನ್ನೋಕ್ಕಂತೂ ಇನ್ನೂ ಮಸ್ತಾಗಿರುತ್ತೆ. ನನಗಂತೂ ಟೀ ಮತ್ತು ಕಾಫಿ ಏನಾದರೂ ಬೇಕೇ ಬೇಕು ಈ ಮಳೆಲಂತೂ, ಈ ಚಳಿಲಂತೂ ನಮಗಂತೂ ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ಟೀ ಕುಡಿತಾ ಇದು ಮಾಡ್ತಾಯಿದ್ದೀನಿ. ತುಂಬಾ ತರಲೆ ಮಾಡ್ತಾಳೆ, ಯಾಕಂತ ಗೊತ್ತಿಲ್ಲ. ಕ್ಯಾಮ್ರಾ ಫಿಕ್ಸ್ ಮಾಡೋಕ್ಕಂತ ಬರ್ತೀವಿ, ಅಲ್ಲಿ ಬೀಳಿಸ್ತಾಳೆ. ಫೋನ್ ಸ್ವಲ್ಪ ಗ್ಲಾಸ್ ಇದಾಯಿತು, ಅಷ್ಟು ತರಲೆ ಮಾಡ್ತಿರ್ತಾಳೆ. ಏನಾದರೂ ನಾನು ಹಿಂಗೆ ಬೆನ್ನು ವರ್ಕೋ ಕೂತ್ಕೊಂಡ್ಬಿಟ್ರೆ, ಇವಾಗೇನೂ ಮಾಡಿಲ್ಲ ಅಷ್ಟೇ, ಮೊನ್ನೆ ಎಲ್ಲ ಬೆನ್ನು ಹಿಂಗೆ ವರ್ಕೋ ಕೂತ್ಕೊಬಿಟ್ರೆ ಅವಳು ಕೂದಲು ನೆಕ್ತಾ ಇರ್ತಾಳೆ, ಕೂದಲು ಎಳಿತಿರ್ತಾಳೆ. ಸೊ ಹಿಂಗೆ ಕ್ವಾಟ್ಲೆ ಮಾಡ್ತಾ ಇರ್ತಾಳೆ ಅವಳು. ತರಲೆನೂ ಕೂಡ ಹೌದು, ನನಗೆ ತುಂಬ ಇಷ್ಟ ಅವ್ಳು ಮಾಡ್ತಿರೋದು ಎಲ್ಲದೂ. ಸೊ ಏನು ಮಾಡೋದಕ್ಕಾಗಲ್ಲ, ಅವಳು ಪುಟ್ಟ ಕಾರು ಅಲ್ವಾ, ಏನು ಗೊತ್ತಾಗತ್ತದಕ್ಕೆ ಅಂತ ಸುಮ್ಮನೆ ಆಗ್ತೀನಿ. ಹಾಗೆ ನನಗೆ ಕರೆದ ತಕ್ಷಣ ಬಂದ್ಬಿಡ್ತಾಳೆ ಅವಳು, ಚೆನ್ನಾಗಿ ಏನು ಮಾಡ್ತಾಳೆ. ನನಗೆ ತುಂಬ ಇಷ್ಟ ಅವಳು. ಸೊ ಇಷ್ಟೇ. ನಮ್ಮ ಸೈಡ್ ಇವಾಗ ಕಡಿಮೆ ಮಾಡ್ತಾ ಇದ್ದಾರೆ. ಅದು ಒಂದು ಫುಲ್ ವೀಡಿಯೋ ಇಟ್ಕೊಂಡಿದ್ದಾರೆ, ಡಿಲೀಟ್ ಆಗಿಬಿಡ್ತು, ಸಾರಿ. ಅದು ಹೆಂಗೆ ಡಿಲೀಟ್ ಆಯಿತು ಅಂತಲೇ ಗೊತ್ತಿಲ್ಲ. ಸೊ ಇದೊಂದು ಕ್ಲಿಪ್ಪಿಂಗ್ಸ್ ಇದೆ, ಇದೊಂದು ಆ್ಯಡ್ ಮಾಡಿರ್ತೀನಿ. ಸೊ ಎಲ್ಲರೂ ಸ್ವಲ್ಪ